ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಾವನ ಮಗಳು ಮದುವೆ ಅಲ್ವಾ ನೋಡಿ, ಚಪ್ರಶಾಸ್ತ್ರ ಎಲ್ಲ ಆಯಿತು. ಇದು ಗಂಗಮ್ಮ ದೇವರು, ನಮ್ಮದೇ ದೇವ್ರಿದು. ನಮ್ಮ ಅತ್ತೆ ಮನೆ ಹತ್ರನೇ ಪೂಜಿಸ್ಕೊಂಡಿದ್ದಾರೆ. ಇವಳೆ ಮದುವೆ ಹೆಣ್ಣು ರಕ್ಷಿತಾ ಅಂತ. ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ. ನನ್ನ ವಾಯ್ಸು 3 ದಿವಸದಿಂದ ಇಲ್ಲಿ ಊರಿನ ನೀರು ಕುಡ್ದಾಗಿಂದ ವಾಯ್ಸ್ ಚೇಂಜ್ ಆಗಿದೆ. ಸ್ವಲ್ಪ ವಾಯ್ಸ್ ಹಿಂಗೆ ಬರುತ್ತೆ. ಬಳೆ ಶಾಸ್ತ್ರ ಎಲ್ಲ ಮುಗೀತು. ಅರ್ಶಿನ ಶಾಸ್ತ್ರ ನಡೀತಾ ಇದೆ. ಎಲ್ಲರೂ ಬಂದಿದ್ರು, ನೆಂಟರುಗಳು ಎಲ್ಲರೂ. ಇಲ್ಲಿ ನಾನು ಯಾರ ಹೆಸ್ರು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಂಗೆ ವಾಯ್ಸು ತುಂಬಾ ಇದಾಗೋಗಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಮ್ಯೂಸಿಕ್ ಹಾಕ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೊಂಬಿಡಿ, ಯಾರ ಹೆಸ್ರು ಹೇಳ್ತಾಯಿಲ್ಲ. ಈಗ ನಮ್ಮ ಅತ್ತೆ ಅರ್ಶಿನ ಹಚ್ತಾ ಇದ್ದಾರೆ. ಅಂದರೆ ನಮ್ಮ ರಕ್ಷಿತಾ ಇದ್ದಾಳಲ್ಲ, ಅವ್ರ ಅಜ್ಜಿಯವರು, ಅವರು ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ.
ಎಲ್ಲ ಶಾಸ್ತ್ರನೂ ಮುಗೀತು. ಇವಾಗ ಬೆಳಿಗ್ಗೆ ಹೆಣ್ಣು ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಲ್ಲಿ ಊರಿಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಚೌಟ್ರಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ನಾವು ರೆಡಿ ಆಗಿಬಿಟ್ಟು ನೋಡಿ ಹೋದೆ. ಎಲ್ಲರೂ ಇವಾಗ ಫೋಟೋ ಇಡ್ಸ್ಕೊತಾ ಇದ್ವಿ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಇಲ್ಲಿದ್ದಾರೆ. ಇವರೆಲ್ಲ ಆದಮೇಲೆ ನಾವು ನಮ್ಮ ಸುಮಕ್ಕ ಅಂತ ಇದ್ದಾರೆ, ಅದೇ ನಮ್ಮ ರಕ್ಷಿತಾ ಇದ್ರಲ್ಲ ಅವರು ಚಿಕ್ಕಮ್ಮ, ಇವರು ಅವ್ರ ಜೊತೆನೂ ನಾವು ಇಲ್ಲಿ ಫೋಟೋ ಇಡ್ಸ್ಕೊತಾ ಇದ್ದೀವಿ. ಇವರು ನಮ್ಮ ಅತ್ತಿಗೆ, ನಮ್ಮ ಅಣ್ಣವ್ರ ಹೆಂಡ್ತಿ ಇವರು. ಈ ಫೋಟೋ ಎಲ್ಲ ಇಡ್ಸ್ಕೊಂಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ. ಅಡುಗೆ ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಥರ ವೆರೈಟಿನೂ ಮಾಡಿಸಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಡುಗೆ ಊಟ ಎಲ್ಲರದೂ. ಇಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಧಾರೆ ಮುಹೂರ್ತ ಬೆಳಗಿನ ಜಾವ 4:15 ಇರೋದ್ರಿಂದ ಸಂಜೆ ರಿಸೆಪ್ಷನ್ಗೆ ಅಡುಗೆಗಳು ತುಂಬಾ ಚೆನ್ನಾಗಿ ಮಾಡಿಸಿದ್ರು. ವೆರೈಟಿನೇ ಮಾಡಿಸಿದ್ರು. ಸಲಾಡ್ ಅಂತೇಳಿ, ಪಾನಿಪುರಿ, ಐಸ್ ಕ್ರೀಮು, ಬೀಡ ಪ್ರತಿಯೊಂದು ಮಾಡಿಸಿದ್ರು. ಈಗ ಎಲ್ಲ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಅಂದರೆ ನಮ್ಮ ಅಣ್ಣಂದಿರಿದ್ದಾರಲ್ಲ ಅವರು, ನಾವು ಎಲ್ಲ ನಮ್ಮ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಇಲ್ಲಿ ಫ್ಯಾಮಿಲಿ ಫೋಟೋ ಇಡ್ಸ್ಕೊತಾ ಇದ್ವಿ. ಇವರೆಲ್ಲ ಬಂದು ನಮ್ಮ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ Key is important, bike not is important. Hey, key is important, bike is not important. ಅಲ್ವೇನ್ರ ಲಾಜಿಕ್ ಐತೆ ಅಲ್ವೇನ್ರ ನೋಡ ಎಲ್ಲರೂ ಹೇಳ್ತಾರೆ ನೋಡ ಕೇಳ ಕೀ ಕಳ್ದಾಕೊಂಡು ಜೋಬಲ್ಲ ಇರೋ ಅಂದ ಹುಡುಗ ಟೊಂಟಣ ಟೊಂಟಣ ಟೊಂಟಣ. ನಮ್ಮ ಅಕ್ಕನ ಮಗ ಗಾಡಿ ಕೀನ ಜೋಬಲ್ಲೇ ಇಟ್ಕೊಂಡು ಮರೆತುಬಿಟ್ಟು ಗಾಡಿ ಕೀ ಇಲ್ಲ ಅಂತ ಹುಡ್ಕಾಡ್ತಾ ಇದ್ದ. ಅದಕ್ಕೆ ಅವನ್ನ ರೇಗಿಸ್ತಾ ಇದ್ದ. ಎಲ್ಲರೂ ಈಗ ಊಟ ಮಾಡ್ಕೊಂಬಂದು ಎಲ್ಲರೂ ಕುತ್ಕೊಂಡಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ವಿಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ. ನೋಡ್ಬೋದು ಎಲ್ಲರೂ ಪ್ರತಿಯೊಬ್ಬರು ಬಂದಿದ್ದರು. ಎಲ್ಲ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಕಡೆ. ಇವರೆಲ್ಲ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಹೆಣ್ಮಕ್ಳು ಮನೆಯವರು, ಅವ್ರ ಚಿಕ್ಕಮ್ಮ ಅವರು, ಅವ್ರ ಮಕ್ಳುಗಳೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾಯಿದ್ರು. ಅವ್ರನ್ನೂ ಎಲ್ಲ ಮಾತಾಡ್ಸ್ಕೊಂಬಂದೆ. ಎಲ್ಲರನ್ನೂ ಮಾತಾಡ್ಸ್ಕೊಂಬಂದ್ಮೇಲೆ ನಾವು ಒಂದು 2 ರೀಲ್ಸ್ ಮಾಡ್ಕೊತಾ ಇದ್ದೀವಿ. ನಾನು ಕೋಲಾರಕ್ಕೆ ಬಂದಾಗ ನಮ್ಮ ಹುಡುಗರ ಜೊತೆ ನಾನು ರೀಲ್ಸ್ ಮಾಡೋದೇ ನಮಗೆ ಕೆಲಸ. ಯಾಕಂದರೆ ನಮ್ಮ ಜೊತೆ ಯಾರು ನಮ್ಮ ಮನೆ ಹತ್ರ ಯಾರು ಮಾಡೋರಿರಲ್ಲ. ಈ ಕೋಲಾರಕ್ಕೆ ಬರ್ತಾ ಇದ್ದಂಗೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳ ಜೊತೆ ರೀಲ್ಸ್ ಮಾಡ್ಕೊತೀನಿ. ಇಲ್ಲಿ ನಮ್ಮ ವಿನಯ್ ದರ್ಶನ್ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಇದು ಮಾಡಿದ್ಮೇಲೆ ಇವಾಗ ಇನ್ನೊಂದು ಸಾಂಗಿಗೂ ಮಾಡಿಕೊಂಡೆ. ಇಲ್ಲಿ ನಮ್ಮ ಅಕ್ಕನ ಮಗಳು ಶಶಾಂಕು, ನಮ್ಮ ವಿನಯ್ ದರ್ಶನ್, ನಾನು, ನಮ್ಮ ರೇಖಾ, ನಾವು 5 ಜನ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಒಂದು 2 ಸಾಂಗಿಗೆ ಮಾಡಿಕೊಂಡು ಅಷ್ಟೇ, ಇನ್ನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗೇ ಹಿಂದೆ ಅರ್ಶಿನ ಶಾಸ್ತ್ರ ಶುರುವಾಯ್ತಲ್ಲ, ಅದಕ್ಕೋಸ್ಕರ ಒಂದು 2 ಸಾಂಗ್ ಮಾಡಿಕೊಂಡು ಇವಾಗ ನೋಡಿ ಶಾಸ್ತ್ರ ಶುರುವಾಗಿದೆ. ಯಾಕಂದರೆ ಬೆಳಗಿನ ಜಾವ 4:15 ಮುಹೂರ್ತ ಬಿದ್ದಿತ್ತು. ಅದಕ್ಕೋಸ್ಕರ ರಿಸೆಪ್ಷನ್ ಮುಗಿತಾ ಇದ್ದಂಗೆ ಶುರು ಮಾಡ್ಕೊಂಬಿಟ್ರು. ಇವಾಗ ಇಲ್ಲಿ ಸೋದ್ರ ಮಾವ ಏನು ಶಾಸ್ತ್ರ ಮಾಡಬೇಕೋ ಅದನ್ನು ಮಾಡ್ತಾಯಿದ್ದಾರೆ.
ಬಿಟ್ಟಿದ್ದಾಯ್ತು. ಈಗ ಹೆಣ್ಣಿಗೆ ಶುರು ಮಾಡ್ಕೊಂಡಿದ್ದಾರೆ. ಅವರು ಸೋದ್ರ ಮಾವ ಇವ್ರಿಗೂ ಏನು ಶಾಸ್ತ್ರ ಮಾಡಬೇಕು, ಕಾಲುಂಗ್ರ ಹಾಕೋ ಶಾಸ್ತ್ರ ಎಲ್ಲ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ಇಲ್ಲೂ ಮುಗಿಸ್ಕೊಂಬಂದು ನಾವು ಇವಾಗ ಗೇಮ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಮೂವಿ ಹೆಸ್ರು ಹೇಳಬೇಕು, ಆ್ಯಕ್ಷನ್ ಮಾಡಿ ತೋರಿಸಿದ್ರೆ ಮೂವಿ ಹೆಸ್ರು ಹೇಳಬೇಕು, ಅದನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಬೆಳಗಿನ ಜಾವವರೆಗೂ ಟೈಮ್ ಪಾಸ್ ಆಗಬೇಕಲ್ವ, ಅದಕ್ಕೋಸ್ಕರನೇ. ರಕ್ತ ಇದು ಬಗ್ಗೆ ಹಾಕದ ಹೇಳು. ಕನ್ನಡನಾ ತೆಲುಗ ಮೂವಿನಾ? ಹೀರೋ ಫಸ್ಟ್ ಹೇಳು. ಯಾರೋ ಹೀರೋ ಹೀರೋ ಚಿರಂಜೀವಿನಾ? ಹಳೆ ಹೀರೋನ ಹೊಸ ಹೀರೋನ? ಹಳೆ ಹೀರೋನ? ಬಾಹುಬಲಿ 2 ಬಾಹುಬಲಿನ ಅವನಾ? ಹೀರೋ ಹೆಸರುನಾ? ಆಡ ಸಾಂಗ? ಹುಡುಗಿನ? ಹೀರೋಯಿನ್ ಯಾರು ಅಂತನಾ? ದೇವಸೇನ ಅವಳ ಹೆಸರ? ಅದೇ ಅನುಷ್ಕಾ ಶೆಟ್ಟಿ ಅವಳ ಮೂವಿನಾ? ಯಾವ್ದು ಅವಳ ಮೂವಿ ಹೇಳಿದ್ರು? ನಾವ ಬರ್ರ ಐತೇನೆ. ಒಂದು 3 ಅವರ್ ಗೇಮ್ ಮಾಡಿದೆ ನೋಡಿ. ಆಗಲೇ ಮುಹೂರ್ತ ಸ್ಟಾರ್ಟ್ ಆಗಿದೆ. ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಗಂಡು ಏನೋ ನಿಲ್ಲಿಸಿ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಇಲ್ಲಿ ಹಾರ ಹಾಕಿಸ್ತಾ ಇದ್ದಾರೆ. ಎಲ್ಲ ಶಾಸ್ತ್ರನೂ ಮುಗೀತು. ತಾಳಿ ಕಟ್ಟಿಸ್ತಾ ಇದ್ದಾರೆ. ಬೆಳಗಿನ ಜಾವನೇ 4:15ಗೆ ಮುಹೂರ್ತ ಬಿದ್ದಿತ್ತಲ್ಲ, 5 ಗಂಟೆ ಅಷ್ಟೊತ್ತಿಗೆಲ್ಲ ತಾಳಿ ಕಟ್ಟೋ ಶಾಸ್ತ್ರನೂ ಮುಗೀತು. ಗಂಡು ಹೆಣ್ಣು 100 ವರ್ಷ ಇರೋಷ್ಟು ದಿವಸನೂ ನಗ್ನಗ್ತಾಗ ಸುಖವಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೆಲ್ವ ನಮಗೂ ಬೇಕಾಗಿರೋದು, ಚೆನ್ನಾಗಿರಲಿ ಅಂತಲೇ ತಾನೇ ನಾವು ಮಾಡಿಕೊಡೋದು. ಜೋಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವಾಗ ಇದಾದಮೇಲೆ ಧಾರೆ ಸ್ಟಾರ್ಟ್ ಆಗುತ್ತೆ.
ಇವ್ರು ಬಂದು ನಮ್ಮ ರಕ್ಷಿತ ಇದ್ರಲ್ಲ ಅವ್ರ ಅಪ್ಪ ಅಮ್ಮ ಅಂದರೆ ದೊಡ್ಡವ್ರು ಯಾರ್ಯಾರು ಇದ್ದಾರೋ ಅವ್ರನ್ನ ನಿಲ್ಲಿಸಿ ಫಸ್ಟ್ ಇಲ್ಲಿ ದಾರೆ ಎರ್ಕೊಡ್ತಾ ಇದ್ದಾರೆ. ಗಂಡ ಹೆಂಡ್ತಿನ ನಿಲ್ಲಿಸಿ ಅವ್ರಿಗೆ ಅರ್ಶಿನ ಕುಂಕುಮ ಇಕ್ಕಿ ಹಾರ ಬದಲಾಯಿಸ್ಬಿಟ್ಟು ಅವ್ರ ಕೈಲಿ ದಾರೆ ಎರಿಸ್ತಾ ಇದ್ದಾರೆ. ಒಂದು 5-6 ಜನ ಜೋಡಿ ನಿಲ್ಲಿಸಿ ಈ ಥರ ಮಾಡಿದ್ರು. ಇವ್ರು ಬಂದು ನಮ್ಮ ಸುಮಕ್ಕ, ನಮ್ಮ ರಕ್ಷಿತ ಇದ್ದಾರಲ್ಲ ಅವ್ರ ಚಿಕ್ಕಪ್ಪ ಅವರು ಆವಾಗಲೇ ದಾರೆ ಒಯ್ದಿದ್ದು ಅವ್ರ ಅಪ್ಪ ಅಮ್ಮ. ಹಿಂಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ದಾರೆ ಎರಿತಾ ಇದ್ದಾರೆ. ಯಾರ್ಯಾರು ಜೋಡಿ ಅಂದರೆ ಗಂಡ ಹೆಂಡ್ತಿ ನಿಲ್ದು ದಾರೆ ಒಯ್ದಿದ್ದಾರೋ ಅವ್ರದ್ದು ಮಾತ್ರ ನಾನು ತೋರಿಸ್ತಿದ್ದೀನಿ. ನಾನು ಇಲ್ಲಿ ಬೇರೆ ಯಾರನ್ನೂ ನಿಮ್ಮನ್ನು ತೋರಿಸಿಲ್ಲ. ಅವರೆಲ್ಲ ಆದಮೇಲೆ ಈಗ ನಾನು ನಮ್ಮ ಅಕ್ಕ ಬಂದು ನಾವು ದಾರೆ ಎಳಿತಾ ಇದ್ವಿ. ರಾತ್ರಿ ಎಲ್ಲ ಯಾಕಂದರೆ ನಿದ್ದೆ ಇಲ್ಲ, ನಂಗೆ ಒಂದು ವಾರದಿಂದ ಓಡಾಟನೇ ಇದೆಯಾ, ಅದು ಸಾಕಾಗೋಯಿತು ನನಗೂ. ಅವ್ರು ಹೋಗ್ತಾ ಇದ್ದಂಗೆ ನಾವು ನಮ್ಮ ಅಕ್ಕ ಹೋಗಿ ದಾರೆ ಎಳೆದ್ಬಿಟ್ಟು ಮನೆಗೆ ಹೋಗೋಣ, ಯಾಕಂದರೆ ಅಷ್ಟು ನಿದ್ದೆ ಎಳಿತಾಯಿತ್ತು, ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ. ಇವಾಗ ನಾವು ದಾರೆ ಎಳೆದ್ಬಿಟ್ಟು ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಟಿಫನ್ಗೆ ಇಡ್ಲಿ ವಡೆ ಸಾಂಬಾರು ಖಾರ ಪೊಂಗಲ್ ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಮಾಡಿಸಿದ್ರು. ರಾತ್ರಿ ಅಂತೂ ಅಡುಗೆನೂ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಇವಾಗ ನಾವು ತಿಂತಾಯಿದ್ದಾಗ ಆಗಲೇ 5:30ಗೆ ನಾವು ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲನೂ. ಇವಾಗ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲನೂ ದಾರೆ ಎಳೆದು ಅವರು ಎಲ್ಲ ಒಟ್ಟಿಗೆ ತಿಂಡಿ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇದಾಯಿತು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.